ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ಭೂ ಸಂಗ್ರಾಮಕ್ಕೆ ಇಳಿದಿರುವಂತಹ ಬಿಜೆಪಿ ಪಾದಯಾತ್ರೆ ನಡೆಸುವುದಾಗಿ ಘೋಷಣೆ ಮಾಡಿದೆ. ಸರ್ಕಾರದ ವಿರುದ್ಧ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿ ರಣಕಹಳೆ ಊದಿದೆ. ಅಸೆಂಬ್ಲಿಗೆ ಬರಲಿ, ಅಲ್ಲಿ ಚರ್ಚಿಸೋಣ ಅಂತ ಡಿಕೆ ಸವಾಲ್ ಹಾಕಿದ್ದಾರೆ. ಅತ್ತ ರಾಮನಗರದಲ್ಲಿ ಯೋಜನೆ ಪರ ಇರುವಂತಹ ರೈತರು ಪರಿಹಾರಕ್ಕಾಗಿ ಅರ್ಜಿ ಹಾಕ್ತಾ ಇದ್ದಾರೆ. ಶೀಘ್ರದಲ್ಲೇ ಬಿಡದಿ ಟು ಬೆಂಗಳೂರು ಪಾದಯಾತ್ರೆ, ಬಿಜೆಪಿ ಘೋಷಣೆ. ಭೂಯುದ್ಧ, ಭೂಮಿಗಾಗಿ ನಡೀತಿರೋ ಯುದ್ಧ. ಭೂಮಿ ಬಿಡೋದಿಲ್ಲ ಅಂತ ತೊಡೆ ತಟ್ಟಿರೋ ಬಿಡದಿ ರೈತರ ಬೆನ್ನಿಗೆ ಬಿಜೆಪಿ ನಿಂತಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ರಣಕಹಳೆ ಮೊಳಗಿಸಿದೆ. ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಕಮಲ ಪಡೆಯ ಘಟಾನುಘಟಿ ನಾಯಕರು ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಬಿಡದಿ ರೈತರ ಪರವಾಗಿ ನಾವಿದ್ದೀವಿ, ಹೋರಾಟಕ್ಕೆ ಸೈ ಅನ್ನೋ ಸಂದೇಶ ರವಾನಿಸಿದ್ದಾರೆ. ಅಷ್ಟೇ ಅಲ್ಲ, ಬಿಡದಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ನಡೆಸೋದಾಗಿ ಬಿವೈ ವಿಜಯೇಂದ್ರ ಘೋಷಿಸಿದ್ದಾರೆ. ಬಿಡದಿ ಟೌನ್ಶಿಪ್ ತೆಗೆದು ಹಿಂದೆ ಸರಿಬೇಕು, ವಿಮಾನ ನಿಲ್ದಾಣ ಕನಕ್ಪುರದಿಂದ ಕೈಬಿಟ್ಟು ತುಮಕೂರು ಸುತ್ತಮುತ್ತ ಅವಕಾಶ ಕೊಡಬೇಕು ಅಂತೇಳಿ ಬಿಡದಿಯಿಂದ ಬೆಂಗಳೂರುವರೆಗೆ ಒಂದು ಬೃಹತ್ ಪಾದಯಾತ್ರೆಯನ್ನು ಕೂಡ ನಾವು ಹಮ್ಮಿಕೊಳ್ಬೇಕು ಅಂತೇಳಿ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ನಿರ್ಧಾರ ಮಾಡಿದೆ. ಇನ್ನು ಪ್ರತಿಭಟನೆಯಲ್ಲಿ ಬಿಡದಿಯಿಂದ ಬಂದಿದ್ದ ರೈತರು ಕೂಡ ಪಾಲ್ಗೊಂಡಿದ್ರು. ಪ್ರತಿಭಟನೆಯಲ್ಲಿ ಅಬ್ಬರಿಸಿದ ಯಡಿಯೂರಪ್ಪ ತುಘಲಕ್ ದರ್ಬಾರ್ ನಡೆಯಲ್ಲ ಅಂದ್ರು. ರೈತರ ಮೇಲಿನ ಕೇಸ್ ವಾಪಸ್ ತಗೊಳ್ಬೇಕು ಅಂತ ಅಶೋಕ್ ಆಗ್ರಹಿಸಿದ್ರು. ದೊಡ್ಡ ಬಹುಮತ ಇದೆ ಒಂದೇ ಒಂದು ಕಾರಣಕ್ಕೋಸ್ಕರ ಒಂದು ರೀತಿ ತುಘಲಕ್ ದರ್ಬಾರನ್ನೇ ನಡೆಸಕ್ ಹೊರಟಿದ್ದೀರಾ. ಬಹುಶಃ ಇದು ಕೊನೆಯ ತುದಿಗೆ ಮುಟ್ತಾ ಇದೆ. ಹೇಳ್ತೇನೆ, ಈ ಸರ್ಕಾರಕ್ಕೆ ಇದು ಸಾಂಕೇತಿಕವಾಗಿ ಹೋರಾಟ ನಡೀತಾ ಇದೆ. ನೀವು ಯಾವ ಜಿಲ್ಲೆ ಹೇಳಿದ್ರು ಸಹ ನಾನು ಬಂದು ಒಂದು ಅರ್ಧ ದಿವಸ ಇದ್ದು ಜನರ ಸಂಕಷ್ಟಕ್ಕೆ ಸ್ಪಂದಿಸಕ್ಕೆ ಸಿದ್ಧ ಇದ್ದೇನೆ. ಅವ್ರ ಕೇಸ್ ಏನ್ ಹಾಕಿದ್ದಾರೆ ಗೊತ್ತಾ? ಇಲ್ಲಿ ನನ್ನ ಹತ್ರ FIR ಕಾಪಿ ಇದೆ. ಮರ್ಡರ್ ಕೇಸ್ ಹಾಕಿದ್ದಾರೆ, ಕೊಲೆ ಬೆದರಿಕೆ, ಹಲ್ಲೆ, ರೈತರ ಮೇಲೆ ಕೊಲೆ ಬೆದರಿಕೆ. ಇದು ರೈತ ಪರವಾದಂತ ಸರ್ಕಾರನಾ? ಇದು ರೈತರಿಗೆ ನ್ಯಾಯ ಕೊಡುವ ಸರ್ಕಾರ ಕೂತಿಲ್ಲ, ಜನಕ್ಕೆ ನ್ಯಾಯ ಕೊಡುವ ಸರ್ಕಾರ ಕೂತಿಲ್ಲ. ಈ ಸರ್ಕಾರ ಭೂ ಮಾಫಿಯಾದ ಪರವಾಗಿದೆ, ತಾನೇ ಭೂ ಮಾಫಿಯಾ ನಡೆಸುವಂತ ಸರ್ಕಾರ ಇಲ್ಲಿ ಕೂತಿದೆ. ಬಿಜೆಪಿ ಹೋರಾಟದ ಬಗ್ಗೆ ನಾನೇನು ಹೇಳಲ್ಲ ಎಂದ ಸಿಎಂ ಅಸೆಂಬ್ಲಿಯಲ್ಲಿ ಚರ್ಚಿಸೋಣ ಅಂದಿದ್ದಾರೆ. ನಾನು ಏನೇನು ಮಾತಾಡಬೇಕು ಎಲ್ಲ ಮಾತಾಡಿದ್ದೀನಿ. ಭಾಳ ಅಸೆಂಬ್ಲಿಯಲ್ಲಿ ಏನೋ ಮಂಡಿಸ್ತೀನಿ ಅಂತ ಏನೋ ಹೇಳಿದ್ದಾರೆ. ಅವ್ರಿಗೆ ಸ್ವಾಗತ ಮಾಡ್ತೀನಿ. ಅವರ ಮುಕ್ತ ಖಂಡದಿಂದ ಏನೇನು ಬೇಕೋ ಒಳ್ಳೆ ತೀರ್ಮಾನಕ್ಕೆ ಬಂದಿದ್ದಾರೆ. ಯಾರು ಸಹಮತ ಇದೆ ಅವ್ರದ್ದು ನಾವು ತಗೊಂಡು ಅಲ್ಲಿ ಮಾಡ್ತೇವೆ. ಯಾರನ್ನು ನಾವು ಸಹಮತ ಇಲ್ಲದೆ ಇರೋರ್ದು ನಾವು ಬಲವಂತ ಮಾಡೋದಿಲ್ಲ. ಮತ್ತು 70% ಒಪ್ಪಿಗೆ ಆದರೆ ಅದನ್ನು ಮುಂದುವರಿಸ್ತೇವೆ. ಬಿಜೆಪಿ ಅವರಿಗೆ ಯಾವ ಮುಖ ಇಟ್ಕೊಂಡು ಧರಣಿ ಮಾಡ್ತಾರೋ ನನಗೇನೋ ಅರ್ಥ ಆಗಲಿಲ್ಲ. ಅವರು ಈ ನಾಟಕದ ಕಂಪನಿಗೆ ಸೇರ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಿದ್ರೆ, ಅತ್ತ ರಾಮನಗರದ ಕಂದಾಯ ಭವನದಲ್ಲಿ ಯೋಜನೆಯ ಪರವಿರೋ ರೈತರು ಪರಿಹಾರಕ್ಕೆ ಅರ್ಜಿ ಸಲ್ಲಿಕೆ ಮಾಡಿದ್ರು. ಜಮೀನಿನ ಸೂಕ್ತ ದಾಖಲೆ ನೀಡಿ ಪರಿಹಾರಕ್ಕೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಪರ ವಿರೋಧ ನಡೀತಿದೆ. ಮುಂದಿನ ದಿನಗಳಲ್ಲಿ ಪಾದಯಾತ್ರೆಗೂ ಬಿಜೆಪಿ ಸಜ್ಜಾಗಿದೆ. ಹೀಗಾಗಿ ಬಿಡದಿ ಸಂಗ್ರಾಮ ಮತ್ತಷ್ಟು ತಾರಕಕ್ಕೇರಲಿದೆ. ಬೆಂಗಳೂರಿನಿಂದ ಕಿರಣ್ ಜೊತೆ ಪ್ರಶಾಂತ್, TV9 ರಾಮನಗರ. ಈ ಬಿಡದಿ ಟೌನ್ಶಿಪ್ಗೆ ಕಾಂಗ್ರೆಸ್ನಲ್ಲೇ ಭಿನ್ನಾಭಿಪ್ರಾಯ ಇದೆ, ಸಿಎಂ ನಿಲುವಿನ ಬಗ್ಗೆ ಕಾಂಗ್ರೆಸ್ನಲ್ಲೇ ಭಿನ್ನಾಭಿಪ್ರಾಯ ಇರೋದು ಅಂತ ಬೈರಮಂಗಲದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಅವರ ಒಣ ಪ್ರತಿಷ್ಠೆಗೆ ರೈತರನ್ನ ಬಲಿ ಕೊಡ್ತಿದ್ದಾರೆ. ಹೀಗೆ ಮಾಡಿದ್ರೆ ನಾಳೆ ಅವರ ಸಿಎಂ ಸ್ಥಾನಕ್ಕೆ ಕುತ್ತು ಬರುತ್ತೆ ಅಂತಲೂ ಕೂಡ ಎಚ್ಚರಿಸ್ತಾ ಇದ್ದಾರೆ. ಹುಷಾರಾಗಿರಿ ಅಂತ ಈಗಾಗಲೇ ಅಜ್ಜಯ್ಯನವರು ಹೇಳಿದ್ದಾರೆ. ಮುಖ್ಯಮಂತ್ರಿಗಳೇ ಅಜ್ಜಯ್ಯ ಹೇಳಿದ ಹಾಗೆ ಹುಷಾರಾಗಿರಿ ಅಂತಿದ್ದಾರೆ ಶಾಸಕ ಯತ್ನಾಳ್. ನಾನು ಒಂದು ನಿರ್ಣಯ ತಗೊಂಡ್ರೆ ಯಾರಿಗೂ ಭಯ ಪಡೋದಿಲ್ಲ ಅನ್ನೋಂಥದ್ದೇನು ತೋರಿಸಬೇಕಾಗಿದ್ದಕ್ಕೆ ಒಣ ಪ್ರತಿಷ್ಠೆಗಾಗಿ ಇವತ್ತು ರೈತರನ್ನ ಬಲಿ ಕೊಡುವಂಥ ಕೆಲಸ ಮಾಡಿದ್ರೆ ನಾಳೆ ಇಲ್ಲೇನಾದರೂ ದೊಡ್ಡ ಅನಾಹುತ ಆದರೆ ಇದ್ದ ಮುಖ್ಯಮಂತ್ರಿ ಹುದ್ದೆ ಕುರ್ಚಿನೂ ಜಲ್ದಿ ಹೋಗ್ತದೆ. ಯಾಕಂದ್ರೆ ಜ್ಯೋತಿಷಿಗಳು ಹಂಗೆ ಹೇಳ್ಯಾರ, ಭಾಳ ಹುಷಾರಲ್ಲೇ ಹೋಗ್ಬೇಕು, ಭಾಳ ಶಾಂತವಾಗಿರಬೇಕು, ಭಾಳಷ್ಟು ವಿಚಾರ ಮಾಡಿ ಉತ್ತರ ಕೊಡಬೇಕು. ಅವ್ರು ಯಾರು ಮುಖ್ಯಮಂತ್ರಿ ಮಾಡ್ಯಾರಲ್ಲ ಅವರು ಅಜ್ಜಯ್ಯ ಏನು ಹೇಳ್ಯಾರ ಅವರು?